ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ದೇಶದಾದ್ಯಂತ ಹರ್ ಘರ್ ತಿರಂಗ ಭಾವೈಕ್ಯತೆಯ ಕಾರ್ಯಕ್ರಮ. ಡಾಕ್ಟರ್ ಬಿರಾದರ್. ನಮ್ಮ ದೇಶವು ಶಾಂತಿ ವ್ಯವಸ್ಥೆ ಮತ್ತು ಭಾವೈಕ್ಯತೆಗೆ ವಿಶ್ವದಲ್ಲಿಯೇ ಅತ್ಯಂತ ಹೆಸರು ಪಡೆದ ರಾಷ್ಟ್ರವಾಗಿದೆ. ವಿಶ್ವದ ಅತಿ ದೊಡ್ಡ ನಾಗರಿಕರ ಕಾರ್ಯಕ್ರಮವಾದ ಹರ್ ಘರ್ ತಿರಂಗ 5ನೇ ವರ್ಷದ ಆಚರಣೆ ಕಾರ್ಯಕ್ರಮ ಇದಾಗಿದ್ದು, ಮನೆ ಮನೆಯ ಮೇಲೆಯೂ ರಾಷ್ಟ್ರಧ್ವಜ ಏರಿಸುವ ಕಾರ್ಯಕ್ರಮ. ರಾಷ್ಟ್ರಗೀತೆಯ ವಂದೇ ಮಾತರಂ 150ನೇ ವಾರ್ಷಿಕೋತ್ಸವಕ್ಕೆ ಸಮರ್ಪಣಾ ಹಿನ್ನೆಲೆಯಲ್ಲಿ ಈ ವರ್ಷದ ಕಾರ್ಯಕ್ರಮವು ಬಹಳ ಅರ್ಥಪೂರ್ಣವಾಗಿ ಮಹತ್ವ ಪಡೆದಿದೆ. ಈ ಅಭಿಮಾನವು ತಿರಂಗ ಮತ್ತು ವಂದೇ ಮಾತರಂ ಭಾರತದ ರಾಷ್ಟ್ರೀಯ ಗುರುತಿನ ಎರಡು ಶಾಶ್ವತ ಅಭಿವ್ಯಕ್ತಿಗಳಾಗಿ ಒಗ್ಗೂಡುತ್ತದೆ. ರಾಷ್ಟ್ರಧ್ವಜವು ರಾಷ್ಟ್ರದ ದೃಶ್ಯ ಸಂಕೇತವಾಗಿದ್ದರೆ, ವಂದೇ ಮಾತರಂ ಅದರ ರಾಷ್ಟ್ರೀಯ ಪ್ರಜ್ಞೆಯನ್ನು ಪ್ರತಿನಿಧಿಸುತ್ತದೆ. ಭಾರತ ದೇಶದ ನಾಗರಿಕರು, ಯುವಕರು, ಜನಪ್ರತಿನಿಧಿಗಳು ಅತ್ಯಂತ ಉತ್ಸಾಹದಿಂದ ಭಾಗವಹಿಸುತ್ತಿದ್ದಾರೆ. ಶಾಲಾ ಮಕ್ಕಳಿಂದ ಹಲವಾರು ಕಾರ್ಯಕ್ರಮಗಳನ್ನು ದೇಶದಾದ್ಯಂತ ನಡೆಯುತ್ತಿದ್ದು, ಆಗಸ್ಟ್ 9 ರಿಂದ ಸೆಪ್ಟೆಂಬರ್ 17ರವರೆಗೆ ಹರ್ ಘರ್ ತಿರಂಗ ಕಾರ್ಯಕ್ರಮ ನಡೆಯಲಿದ್ದು, ಇಂದು 17ನೇ ತಾರೀಕು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡುವುದರ ಮೂಲಕ ಮುಕ್ತಾಯಗೊಳಿಸಲಾಗುತ್ತದೆ ಎಂದು ಹರ್ ಘರ್ ತಿರಂಗ ಹೊಸಬೆಳಕು ವಿಕಲಚೇತನರ ಕ್ಷೇಮಾಭಿವೃದ್ಧಿ ಸಂಸ್ಥೆ ದೀಪ ಸಂಸ್ಥೆಯಲ್ಲಿ ಆಯೋಜನೆ ಮಾಡಿದ್ದ ಹರ್ ಘರ್ ತಿರಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಂದೇ ಮಾತರಂ ಹಾಗೂ ಬೋಲೋ ಭಾರತ್ ಮಾತಾ ಕಿ ಜೈ ಘೋಷಣೆಗಳನ್ನು ಹೇಳಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ಡಾಕ್ಟರ್ ದಂಡಪ್ಪ ಬಿರಾದರ್ ಮಾತನಾಡಿದರು. ಅವರು ಮುಂದುವರೆದು ಮಾತನಾಡುತ್ತಾ, ಆಗಸ್ಟ್ 9 ರಿಂದ 17ರವರೆಗೆ ನಾಗರಿಕರು ತಮ್ಮ ಮನೆಗಳಲ್ಲಿ ರಾಷ್ಟ್ರೀಯ ಧ್ವಜವನ್ನು ಹೆಮ್ಮೆಯಿಂದ ಹಾರಿಸುವ ಸಮುದಾಯದ ಆಚರಣೆಯಲ್ಲಿ ಭಾಗವಹಿಸಲು, ವಂದೇ ಮಾತರಂ ಸಮೂಹ ಗಾಯನ ಕಾರ್ಯಕ್ರಮಗಳಲ್ಲಿ ಸೇರಲು ಮತ್ತು ಅಧಿಕೃತ ಪೋರ್ಟಲ್ನಲ್ಲಿ ತಿರಂಗದೊಂದಿಗೆ ಸೆಲ್ಫಿ ಅಪ್ಲೋಡ್ ಮಾಡಲು ಅವಕಾಶವನ್ನು ಮಾಡಿಕೊಡಲಾಗುತ್ತಿದೆ. ಈಗಾಗಲೇ ಕೋಟ್ಯಾಂತರ ಜನರು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಪ್ರತಿಯೊಬ್ಬರು ಭಾಗವಹಿಸಿ ಪ್ರೋತ್ಸಾಹಿಸಬೇಕು. ಈ ಕಾರ್ಯಕ್ರಮ ಜನರಲ್ಲಿ ದೇಶಭಕ್ತಿಯ ವಾತಾವರಣವನ್ನು ನಿರ್ಮಿಸುವ ಕಾರ್ಯಕ್ರಮದಲ್ಲಿ ತೊಡಗಿದೆ. ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರ ಪರಿಕಲ್ಪನೆಯಲ್ಲಿ ಮೂಡಿಬಂದ ತಿರಂಗ ಇಂದು ಸರ್ಕಾರಿ ಯೋಜನೆಯಿಂದ ಸಮಾಜದ ಎಲ್ಲಾ ವರ್ಗಗಳ ಸಕ್ರಿಯ ಭಾಗವಹಿಸುವಿಕೆಯಿಂದ ಬೃಹತ್ ಸಾರ್ವಜನಿಕರ ಚಳವಳಿಯಾಗಿ ಕಾರ್ಯಕ್ರಮವಾಗಿ ಹೊರಹೊಮ್ಮುತ್ತಿರುವುದು ಸಂತೋಷದ ಸಂಗತಿಯಾಗಿದೆ ಎಂದು ಡಾಕ್ಟರ್ ದಂಡಪ್ಪ ಬಿರಾದರ್ ಹೇಳಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ರಾಯಚೂರಿನ ಹೊಸಬೆಳಕು ವಿಕಲಚೇತನರ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಭೀಮೇಶ್ ಅವರು ಮಾತನಾಡುತ್ತಾ, ಇದು ಅತ್ಯುತ್ತಮವಾದ ಕಾರ್ಯಕ್ರಮ. ನಮ್ಮ ಧ್ವಜ, ಅದರಲ್ಲಿರುವ ಕೇಸರಿ, ಬಿಳಿಯ, ಹಸಿರು 3 ಬಣ್ಣಗಳು ಒಂದೊಂದರ ಸಂಕೇತವಾಗಿದೆ ಎಂದು ಹೇಳಿದರು. ರಾಷ್ಟ್ರಗೀತೆ, ನಾಡಗೀತೆ, ರಾಷ್ಟ್ರಧ್ವಜ ಇವುಗಳ ಬಗ್ಗೆ ಪ್ರತಿಯೊಬ್ಬರೂ ಅಭಿಮಾನ ಮತ್ತು ಗೌರವವನ್ನು ಇಟ್ಟುಕೊಳ್ಳಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ನಗರ ಹೊಸಬೆಳಕು ಸಂಸ್ಥೆಯ ಪದಾಧಿಕಾರಿಗಳು, ಸದಸ್ಯರು, ವಿದ್ಯಾರ್ಥಿನಿಯರು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 15ರಂದು ನಾವೆಲ್ಲರೂ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡುತ್ತೇವೆ. ಆ ಹಿನ್ನೆಲೆಯಲ್ಲಿ ನಾವುಗಳು ವಿಶೇಷವಾಗಿ 2022 ಭಾರತ ದೇಶದಲ್ಲಿ ಭವ್ಯ ಸ್ವಾತಂತ್ರ್ಯಗೊಂಡು 75ನೇ ವರ್ಷದ ಹಿನ್ನೆಲೆಯಲ್ಲಿ ನಾವು 5 ವರ್ಷಗಳಿಂದಲೂ ಹರ್ ಘರ್ ತಿರಂಗ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಇದರ ಮೂಲ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯವಾಗಿ ನಮ್ಮ ಧ್ವಜದ ಕಲ್ಪನೆ, ಧ್ವಜದಲ್ಲಿರ್ತಕ್ಕಂಥ ಬಣ್ಣಗಳ ಮಹತ್ವವನ್ನ ತಿಳಿದುಕೊಳ್ಳಲು, ಜೊತೆಗೆ ಭಾರತಾಂಬೆಗೆ ಭಾವೈಕ್ಯತೆಯ ಎಲ್ಲರೂ ಒಂದೇ ಎನ್ನುವಂತ ಮನೋಭಾವನೆಯನ್ನ ಇಟ್ಟುಕೊಳ್ಳುವಂತ ಹಿನ್ನೆಲೆಯಲ್ಲಿ ಇವತ್ತ ವಿಶೇಷವಾಗಿ ದೀಪ ಕಂಪನಿಸಿದವರು ಬಹಳ ಅರ್ಥಪೂರ್ಣವಾಗಿ ಈ ಒಂದು ಕಾರ್ಯಕ್ರಮವನ್ನ ವ್ಯವಸ್ಥೆ ಮಾಡಿದ್ದು. ಹರ್ ಘರ್ ತಿರಂಗ ತನ್ನದಾದ ಮಹತ್ವವನ್ನು ಪಡೆದಿದೆ. ಕೇಸರಿ ಶೌರ್ಯ, ಧೈರ್ಯ, ಬಣ್ಣ ಸಂಕೇತವಾಗಿದ್ದು, ಶಾಂತಿ ಸಂಕೇತ ಬಿಳಿ ಬಣ್ಣವಾಗಿದೆ. ಹಸಿರು ಸಮೃದ್ಧಿಯ ಸಂಕೇತವಾಗಿದೆ. ಧ್ವಜದ ಮಧ್ಯದಲ್ಲಿ 24 ಗೆರೆಗಳಿವೆ. ಧ್ವಜದ ಮಧ್ಯದಲ್ಲಿ 24 ಗೆರೆಗಳಿವೆ. ಅವು ಒಂದೊಂದು ಗೆರೆಯು ಒಂದೊಂದು ರೀತಿಯ ಸಂಕೇತವನ್ನ ಸೂಚನೆ ಮಾಡುತ್ತವೆ. ನಾವೆಲ್ಲ ಸಣ್ಣ ಇರುವಾಗ ಹೇಳ್ತೀವಿ, ನಿಮ್ಮ ಆಗಿರುವಾಗ ಏರುತ್ತಿರುವುದು, ಆರುತ್ತಿರುವುದು ನೋಡು ನಮ್ಮ ಬಾವುಟ, ತೋರುತ್ತಿರುವುದು ಬಾನಿನಗೆಲ ಪಟಪಟ, ಕೇಸರಿ, ಬಿಳಿ, ಹಸಿರು 3 ಬಣ್ಣ ನಡುವೆ ಚಕ್ರವು, ಸತ್ಯ ಶಾಂತಿ, ಶಾಂತಿ ತ್ಯಾಗಮೂರ್ತಿ
ಗಾಂಧಿ ಹೇಳಿದ ಜಾರಿಗೆ ಸಂಸ್ಥೆಯಲ್ಲಿ ಮುಕ್ತಾಯವಾಗಿರುವುದು ಬಹಳ ಸಂತೋಷ, ಹೆಮ್ಮೆ ಮತ್ತು ಅಷ್ಟೇ ಉಲ್ಲಾಸವನ್ನು ಹೇಳುವುದರ ಮೂಲಕ ವಿಶೇಷವಾಗಿ ಹರ್ ಘರ್ ತಿರಂಗ ಕಾರ್ಯಕ್ರಮ ಕುರಿತು ನಿಮ್ಮೊಂದಿಗೆ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರುವಂತಹ ದೀಪಾ ಕಂಪ್ಯೂಟರ್ ಸಂಸ್ಥೆಯ ಎಲ್ಲ ಪ್ರಮುಖರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆಯನ್ನ ಸಲ್ಲುತ್ತೇನೆ. ನಾನು ಕೊನೆಗೆ ಒಂದು ಮಾತನ್ನು ಹೇಳ್ತೇನೆ, ನೀವು ಅದಕ್ಕೆ ಹೇಗೆಂದರೆ